ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಪ್ರೀತಿಯ ಗೆಳತಿಯರು ಮತ್ತು ನನ್ನ ಪ್ರೀತಿಯ ಅಕ್ಕಂಗಿಯರು ಮತ್ತು ಯಾರಾದರೂ ಅಣ್ಣ ತಮ್ಮಂದಿರು ನೋಡ್ತಿದ್ರಿ, ಹೆಚ್ಚು ನನ್ನ ಚಾನಲನ್ನು ಗೃಹಿಣಿಯರು ನೋಡ್ತಾರಂತ ಅಂದ್ಕೊಂಡಿನಿ. ಮತ್ತು ಅದರ ಹೊರತಾಗಿ ನನ್ನ ಅಣ್ಣ ತಮ್ಮಂದಿರು ಕೂಡ ನೋಡ್ತಾ ಇದ್ರಿ ಅಂತಂದ್ರೆ ಎಲ್ಲರೂ ಕೂಡ ಸ್ಟಡಿ ಹೆಂಗೆ ನಡೆದೈತಿ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಒಂದು ಸರ್ತಿ ತಿಳಿಸ್ಬಿಡ್ರಿ. ಎಲ್ಲರೂ ಯಾವ ರೀತಿಯಾಗಿ ನಿಮ್ಮ ಸ್ಟಡಿ ಸ್ಪೀಡನ್ನು ಇಟ್ಕೊಂಡಿರಿ ಅನ್ನೋದು ನನಗೂ ಗೊತ್ತಾಗ್ತೈತಿ. ನನಗೂ ಒಂದು ಮೋಟಿವೇಶನ್ ಬೇಕಲ್ಲ, ಇನ್ನು ನನ್ನ ಚಾನಲೇ ನೋಡಿ ಇಷ್ಟೆಲ್ಲ ಮಾಡತ್ತಾರ ಮತ್ತು ನಾ ಇನ್ನೂ ಸ್ಪೀಡಾಗಿರಬೇಕು ಅಂತೇಳಿ ನನಗೂ ಒಂದು ಮೋಟಿವೇಶನ್ ಸಿಗಲಿ. ಅದಕ್ಕೋಸ್ಕರ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಈಗ ಆಲ್ರೆಡಿ ನಾನು ಸ್ಟಡಿ ವ್ಲಾಗ್ಸ್ಗಳನ್ನು ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಪೂರ್ತಿ ನನ್ನ ಮನೆಯ ಕೆಲಸದೊಂದಿಗೆ ಯಾವ್ಯಾವ ರೀತಿಯಾಗಿ ನಾನು ಅಭ್ಯಾಸದಲ್ಲಿ ತೊಡಗಿಸ್ಕೋತೀನಿ ಟೈಮನ್ನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಕೆಲವೊಂದಿಷ್ಟು ಜನ ಯಾವ ಸಬ್ಜೆಕ್ಟ್ಗೆ ಯಾವ ಚಾನಲನ್ನು ನೋಡ್ತೀರಿ ಮತ್ತು ಯಾವ ಬುಕ್ಸ್ಗಳನ್ನು ಓದ್ತೀರಿ ಅನ್ನೋದನ್ನು ತಿಳಿಸ್ಕೊಡ್ರಿ ಅಂತ ಹೇಳಿರಿ. ಅದನ್ನು ಸಪ್ರೇಟ್ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ಸಪ್ರೇಟಾಗಿ ವಿಡಿಯೋಸ್ಗಳನ್ನು ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ತಿಳಿಸ್ತೀನಿ. 2-3 ದಿವಸಗಳಿಂದ ನಾನು ಯಾವುದೇ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ. ಯಾಕಂತಂದ್ರೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಈಗ ವೈರಲ್ ಆಗಿ ಬರಾಕ್ತೈತಿ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಕೆಮ್ಮ, ನೆಗಡಿ, ಜ್ವರ ಈ ರೀತಿಯಾಗಿ ಎಲ್ಲರಿಗೂ ಒಂದು ಸರ್ತಿ ಈ ಟೈಮಲ್ಲಿ ಬಂದು ಹೋಗ್ತಿರ್ತೈತಿ. ಅದಕ್ಕಾಗಿ ಸ್ವಲ್ಪ ಅವ್ರಿಗೆ ಕಾಳಜಿ ಮಾಡೋದ್ರೊಳಗಾಗಿರ್ಬೋದು, ನಾನು ಸ್ವಲ್ಪ ಬೇರೆ ಕೆಲಸದೊಳಗೆ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ. ಸ್ಟಡಿಯನ್ನು ಕಂಟಿನ್ಯೂ ಆಗಿ ಇಟ್ಕೊಂಡಿರ್ತೀನಿ. ಭಾಳ ಮಾಡಲಿಲ್ಲ ಅಂದರೂ ಸ್ವಲ್ಪ ಆದರೂ ಮಾಡಿರ್ತೀನಿ, ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ತಾರೀಕು 22 ಜೂನ್ 2026. ಇವತ್ತು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಟೈಮಿಂದ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಈಗ ಟೈಮ್ 1 ಗಂಟೆ 1:30 ಗಂಟೆ ಆಗೈತಿ. 12:30 ಗಂಟೆಗೆಲ್ಲ ಇವತ್ತು ಕೆಲಸ ಮುಗೀತು. ಬಟ್ ಎಡಿಟಿಂಗ್ ಕೆಲಸ ಇತ್ತು ಸ್ವಲ್ಪ, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಅಭ್ಯಾಸ ಮಾಡೋಕ್ಕೆ ಚಾಲು ಮಾಡೀನಿ. ಈಗ ನಾನು ತಗೊಂಡಿರುವಂತಹ ವಿಷಯ ಇಂಗ್ಲೀಷ್. ಸಾಧನಾ ಅಕಾಡೆಮಿ ಅವ್ರದ್ದು ಆಲ್ರೆಡಿ ಬಹಳಷ್ಟು ವಿಡಿಯೋಸ್ಗಳಲ್ಲಿ ನಾನು ತೋರಿಸೀನಿ, ಹೇಳೀನಿ. ಇಂಗ್ಲೀಷ್ ಗ್ರಾಮರ್ಗಾಗಿ ನಾನು ಸಾಧನಾ ಅಕಾಡೆಮಿಯಲ್ಲಿ ರುದ್ದಾಳ್ ಕುಮಾರ್ ರೆಡ್ಡಿ ಸರ್ದು ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ. ಅದು 11 ತಾಸಿಂದ 11 ಪ್ಲಸ್ ಐತಿ. ಟೋಟಲ್ 12 ತಾಸು ಅನ್ಕೋರಿ. 12 ತಾಸಿಂದ ಒಂದು ಮ್ಯಾರಥಾನ್ ಕ್ಲಾಸ್ ಐತಿ. ಅಲ್ಲಿ ನಾನು ಎಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡ್ಕೋತೀನಿ. ಅವರು ಅದೇ ಒಂದೇ ವಿಡಿಯೋದಲ್ಲಿ ಅಂದ್ರೆ ಬೇರೆ ಬೇರೆ ಟಾಪಿಕ್ಸ್ಗಳನ್ನು ಸಪ್ರೇಟಾಗಿ ವಿಡಿಯೋಸ್ಗಳನ್ನು ಮಾಡ್ಯಾರ. ಬಟ್ ಅದನ್ನೆಲ್ಲ ಸೇರಿಸಿ ಒಂದೇ ಕಾಂಬೋ ಆಫರ್ ಕೊಟ್ಟುಬಿಟ್ಟಾರ ಅವರು. ಒಂದು ಪ್ಲೇಲಿಸ್ಟಲ್ಲಿ ಇರುವಂತಹ ಎಲ್ಲ ವಿಡಿಯೋಸ್ಗಳನ್ನು ಒಂದೇ ವಿಡಿಯೋದಲ್ಲಿ ನೀವು ನೋಡ್ಬೋದು. 12 ಗಂಟೆಯಲ್ಲಿ ಆಲ್ಮೋಸ್ಟ್ ಎಲ್ಲ 75 to 80% ಎಲ್ಲ ಗ್ರಾಮರನ್ನು ಆ ವಿಡಿಯೋದಲ್ಲಿ ಕವರ್ ಮಾಡ್ಯಾರ. ಇನ್ನೇನಾದರೂ ನಿಮ್ಗೆ ಟಾಪಿಕ್ಸ್ಗಳು ಬಿಟ್ಟು ಹೋಗಿದೆ ಅಂತ ಅನಿಸಿದರೆ ಅದನ್ನ ಸಪ್ರೇಟಾಗಿ ಸ್ವಲ್ಪ ವಿಡಿಯೋಸ್ಗಳನ್ನು ನೋಡಿ ಸ್ಟಡಿ ಮಾಡ್ಬೋದು. ಬಟ್ ನನಗಂತೂ ಆ ಕ್ಲಾಸ್ ಅವ್ರದ್ದು ಬೆಸ್ಟ್ ಅನ್ನಿಸ್ತೈತಿ. ಮತ್ತು ಇದ್ರ ಜೊತೆಗೆ SR ಎಜುಕೇಷನ್ ಚಾನಲಲ್ಲಿ ಮ್ಯಾಮ್ ಅವರು ಬುಕ್ಸ್ಗಳ ಹಿಂದಿನ ಸೈಡಲ್ಲಿ ಬರುವಂತಹ ಎಲ್ಲ ಗ್ರಾಮರ್ ಪಾರ್ಟ್ಸ್ಗಳನ್ನು ಪ್ರತಿಯೊಂದು ಪಾಠದ ಹಿಂದೆ ಬಂದಿರುವಂಥ ಎಕ್ಸಸೈಸ್ಗಳಲ್ಲಿ ಬಂದಿರುವಂಥ ಕ್ವೆಶನ್ ಆನ್ಸರ್ಸ್ಗಳನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿಸ್ತಾರೆ. ಮತ್ತು ಪ್ರತಿಯೊಂದು ಅವರು ಕೂಡ ಪ್ರತಿಯೊಂದು ಟಾಪಿಕನ್ನು ಕವರ್ ಮಾಡ್ಕೊತ ಹೋಗ್ಯಾರ ಬುಕ್ಸ್ಗಳ ಹಿಂದಿರುವಂಥದ್ದು. 6ರಿಂದ 10ನೇ ತರಗತಿ ಅಲ್ಲಿ ನೀವು ಅವ್ರ ಚಾನಲಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಪ್ಲೇಲಿಸ್ಟ್ ಮಾಡಿ ಹಾಕಿರ್ತಾರೆ ಅವರು ಕೂಡ. ಅದನ್ನು ಕೂಡ ನಾನು ಸ್ಟಡಿ ಮಾಡಬೇಕು ಅಂದ್ಕೊಂಡಿನಿ. ಇವತ್ತು ನಾನು ತಗೊಂಡಿರುವಂಥದ್ದು ಕ್ವಶನ್ ಫ್ರೇಮ್ ಯಾವ ರೀತಿ ಮಾಡೋದು ಅಂದ್ರೆ, ಒಂದು ಸೆಂಟೆನ್ಸಲ್ಲಿ ಒಂದು ಅಂಡರ್ಲೈನ್ ಮಾಡಿಕೊಟ್ಟಿರ್ತಾರೆ ಕ್ವಶನ್ನಿಗೆ, ಅದನ್ನು ಯಾವ ರೀತಿಯಾಗಿ ಕ್ವೆಶನ್ ಆಗಿ ಮಾಡಬೇಕು ಇದನ್ನು ಇವತ್ತು ಅಭ್ಯಾಸ ಮಾಡಿದೆ. ಬೆಳಗ್ಗೆ ಟೈಮಲ್ಲಿ ಮಧ್ಯಾಹ್ನದ ಟೈಮಲ್ಲಿ ಬರೀ ಇಂಗ್ಲೀಷ್ ಮಾತ್ರ ಆಯಿತು. ಈಗ ನಾನು ಸಾಯಂಕಾಲದ ಟೈಮಲ್ಲಿ 7 ಗಂಟೆಗೆ ನಾನು ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ.
ಅದನ್ನು ಬಿಟ್ಟು ಬೇರೆ ಏನೂ ವಿಡಿಯೋಸ್ಗಳನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಮನೆ ಕೆಲಸದೊಂದಿಗೆ ಯಾವ ರೀತಿಯಾಗಿ ನಾನು ಪ್ರತಿದಿನವೂ ಕೂಡ ಮನೆ ಕೆಲಸ ಜೊತೆಗೆ ಯಾವುದನ್ನು ಅಭ್ಯಾಸವನ್ನು ವಾಕಿಂಗ್ ಆಗಿರ್ಬೋದು, ಬೇರೆ ಕೆಲಸ ಆಗಿರ್ಬೋದು, ಅದನ್ನೆಲ್ಲ ಮಾಡ್ಕೋತಾ ಯಾವ ರೀತಿಯಾಗಿ ನಾನು ಸ್ಟಡಿ ಮಾಡ್ತೀನಿ ಅಂಥೇಳಿ ಅದೇ ರೀತಿ ತೋರಿಸ್ತೀನಿ. ಯಾಕಂದರೆ ಇದು ಏನಾಗ್ಬಿಡ್ತೈತಿ, ಬರೀ ಸ್ಟಡಿ ಕುಂತಿದ್ದೆ ಬೇಜಾರು ಅನ್ನಿಸ್ಬೋದು. ಜೊತೆಗೆ ನನ್ನ ಕೆಲಸದ ಜೊತೆಗೆ ಯಾವ ರೀತಿಯ ವಿಡಿಯೋಸ್ಗಳನ್ನು ನೋಡಿ ಅಭ್ಯಾಸ ಮಾಡ್ತೀನಿ ಅಂಥೇಳಿ ಲಾಸ್ಟ್ ಒಂದು ವಿಡಿಯೋವನ್ನು ಹಾಕೀನಿ. ಅದೇ ರೀತಿ ಮಾಡಿರಿ ಅಂತಂದ್ರೆ ಅದೇ ರೀತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫುಲ್ ಒನ್ ಡೇದು ಯಾವ ರೀತಿಯಾಗಿ ತೋರಿಸಿದೆ ನಿಮಗಂದ್ರೆ ಅದರೊಳಗೆ ಇನ್ನೂ ಒಂದು ಮಿಸ್ ಆಗೈತಿ. ಪಾತ್ರೆ ತೊಳಿತಾನೆ ಮತ್ತೊಂದು ವಿಡಿಯೋವನ್ನು ಕೇಳಿದ್ದೆ ನಾನು, ಕನ್ನಡ ಗ್ರಾಮರ. ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಒಂದೊಂದು ಸರ್ತಿ ಹಿಂಗಾಗ್ಬಿಡ್ತೈತಲ್ಲ, ಅಭ್ಯಾಸ ಮಾಡ್ತಿರ್ತೀವಿ, ನಡು ನೆನಪೇ ಆಗಿರಂಗಿಲ್ಲ ನಾ ಇದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕಂತೇಳಿ ಒಂದೊಂದು ಸರ್ತಿ ಹಂಗಾಗ್ಬಿಟ್ಟಿರ್ತೈತಿ. ಈ ರೀತಿಯಾಗಿ ನಮ್ಮ ಸ್ಟಡಿ ನಡೆದೈತಿ. ಈಗ 7 ಗಂಟೆಯಿಂದ ನಾನು ಸೈಕಾಲಜಿ ತೊಗೊಂಡಿನಿ. ಆ್ಯಕ್ಚುಲಿ ಸೈಕಾಲಜಿ ಇನ್ನೂ ಸ್ಟಾರ್ಟ್ ಮಾಡಬಾರ್ದು, ಜಸ್ಟ್ ವಿಡಿಯೋಸ್ಗಳನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ ಇಬ್ಬರು ಕೂಡ ಡಿಸ್ಕಸ್ ಮಾಡಕತ್ತೀವಿ ಅಂತಂದ್ರೆ ಅಭ್ಯಾಸ ಮಾಡ್ತೀವಿ ಅಂಥೇಳಿ ಅಂದರು. ಅದಕ್ಕೋಸ್ಕರ ನಾನು ಸೆಕೆಂಡ್ ಪಾಠ ವಿಕಾಸ ಮತ್ತು ಬೆಳವಣಿಗೆಯನ್ನು ಇಷ್ಟಿಷ್ಟು ಪೇಜ್ ಅಂಥೇಳಿ ವಾಟ್ಸಪ್ನಾಗ ಅವರಾದರೂ ಮಾಡಿರ್ತಾರೆ, ನಾನಾದರೂ ಮೆಸೇಜ್ ಮಾಡಿರ್ತೀನಿ. ಅಷ್ಟು ಪೇಜ್ಗಳನ್ನು ಇಬ್ಬರು ಓದ್ಕೊಂಡು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಇದರಿಂದ ಏನಾಗ್ತೈತಿ, ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಅಕ್ಕ ತಂಗಿಯರ ಜೊತೆ ಯಾರಾದರೂ ನಿಮ್ಮ ಜೊತೆ ಅಭ್ಯಾಸ ಮಾಡೋರು ಇದ್ದರೂ, ಅವ್ರದ್ದು ಕೂಡ ಸೇಮ್ ಸಬ್ಜೆಕ್ಟ್ ಇತ್ತು ಅಂತಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅವರು ಫೇಸ್ ಮಾಡಾಕ್ತಿದ್ರು ಅಂದ್ರೆ, ಈ ರೀತಿ ಡಿಸ್ಕಸ್ ಮಾಡಿ ನೀವು ಅಭ್ಯಾಸ ಮಾಡೋದ್ರಿಂದ ಹೆಚ್ಚು ನೆನಪಲ್ಲಿ ಉಳಿತೈತಿ. ನಾವು ಏನು ಎಕ್ಸಾಮ್ ಟೈಮಲ್ಲಿ ಹಾಲ್ನಲ್ಲಿ ಕುಂತಿರ್ತೀವಲ್ಲ, ಆವಾಗಲೂ ಕೂಡ ನಾವು ಇದನ್ನು ಡಿಸ್ಕಸ್ ಮಾಡೀವಿ ಅಂಥೇಳಿ ನೆನಪಾಗ್ಬಿಡ್ತೈತಿ. ಅದೇ ರೀತಿಯಾಗಿ ಈಗ ಮ್ಯಾಮ್ ಅವ್ರದ್ದಾಗಿರ್ಬೋದು, ಸರ್ಗಳದು ವಿಡಿಯೋಸ್ಗಳನ್ನು ಕೇಳಿರ್ತೀವಿ, ಕೆಲಸ ಮಾಡ್ತಾನೆ ಕೇಳಿರ್ತೀವಿ, ಅದು ನೆನಪೊಳಗೆ ಬಂದುಬಿಡ್ತೈತಿ. ಅಂದ್ರೆ ಅಷ್ಟು ಅಚ್ಚಾಗಿ ಉಳಿದ್ಬಿಡ್ತೈತಿ ನಮ್ಮ ತಲೆ ಒಳಗೆ. ಡಿಸ್ಕಸ್ ಮಾಡಿದ್ದಾಯಿತು, ಬೇರೆಯವ್ರು ಹೇಳಿದ್ದಾಯಿತು, ನಾವು ಓದಿದೋಕ್ಕಿಂತಲೂ ಹೆಚ್ಚು ಬೇರೆಯವ್ರ ಬಾಯಿಯಿಂದ ಕೇಳಿದ್ದು ಮತ್ತು ನಮ್ಗೆ ಗೊತ್ತಿರದೇ ಇರುವಂತಹ ವಿಷಯವನ್ನು ಡಿಸ್ಕಸ್ ಮಾಡಿ ಕಲ್ತಿರ್ತೀವಲ್ಲ, ಅದು ಇನ್ನೂ ಹೆಚ್ಚು ನೆನಪುಳಿತೈತಿ. ಇದು ನನ್ನ ಅನುಭವ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಬೋದು. ಯಾರಾದರೂ ನಿಮ್ಮ ಜೊತೆ ಡಿಸ್ಕಸ್ ಮಾಡೋರು ಒಳ್ಳೆ ಕಾಂಪಿಟೇಟರ್ ಇರಬೇಕು ಅವರು ಅಂದಾಗಲೇ ನಮ್ಮ ಡಿಸ್ಕಸ್ ಒಂದು ಹೆಲ್ದಿ ಆಗಿರ್ತೈತಿ. ನೀವು ಕೂಡ ಈ ರೀತಿಯಾಗಿ ಮಾಡಿರಿ, ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಅದಕ್ಕೋಸ್ಕರನೇ ಇವತ್ತು ನಾನು ಬುಕ್ಕಲ್ಲಿರುವಂತಹ ವಾಮದೇವಪ್ಪವ್ರ ಪುಸ್ತಕದಲ್ಲಿರುವಂತಹ ವಿಕಾಸ ಮತ್ತು ಬೆಳವಣಿಗೆ ಚಾಪ್ಟ್ರನ್ನು ಓದ್ಕೊಳಕತ್ತೀನಿ. ಇದನ್ನು ನಾವು ನಾಳೆ ಡಿಸ್ಕಸ್ ಮಾಡ್ತೀವಿ. ನಾಳೆ ಅಂದರೆ 23ನೇ ತಾರೀಕಿಗೆ ಡಿಸ್ಕಸ್ ಮಾಡ್ತೀವಿ. ಮೊದಲನೇ ಪಾಠ ಜಂಪ್ ಮಾಡೀವಿ, ಭಾಳಷ್ಟು ಸರ್ತಿ ಆಯಿತು ಅದನ್ನು ಓದ್ಕೊಳಕತ್ತು. ಅದೇನು ಯಾವ ಪೇಜಲ್ಲಿ ಯಾವುದೈತಿ, ಯಾವುದ್ರ ಬಗ್ಗೆ ವಿವರಣೆ ಕೊಟ್ಟಾರ ಅನ್ನೋದು ಕೂಡ ಎಲ್ಲ ನೆನಪುಳಿದ್ಬಿಟ್ಟೈತಿ. ಅದಕ್ಕೋಸ್ಕರ ಅಷ್ಟೊಂದು ಒಂದನೇ ಪಾಠ ನಾವು ಓದಿ ಮುಗಿಸ್ಬಿಟ್ಟಿವಿ. ಭಾಳಷ್ಟು ದಿವಸ ಆಯಿತು. TET ಎಕ್ಸಾಮ್ಸ್ಗಳನ್ನು ಬರೆದು ಫುಲ್ ಪ್ರಾಕ್ಟೀಸ್ ಆಗಿಬಿಟ್ಟೈತಿ ಫಸ್ಟ್ನೇ ಪಾಠ ಅಂತೂ. ಇನ್ನೇನು ಮುಂದಿನ ಪಾಠಗಳು ಸ್ವಲ್ಪ ಟಫ್ ಅನ್ನಿಸ್ತಾವೆ, ಅದನ್ನು ಡಿಸ್ಕಸ್ ಮಾಡಿ ಓದಬೇಕು ಅಂಥೇಳಿ ಈ ರೀತಿಯಾಗಿ ಪ್ಲ್ಯಾನ್ ಹಾಕ್ಕೊಂಡಿವಿ. ಇದರ ಜೊತೆಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತಿರ್ತೀವಿ ನಾವು. ಕನ್ನಡ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಈ ರೀತಿಯಾಗಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತಿರ್ತೀವಿ. ಎಷ್ಟು ನಾವು ಓದಬೇಕು ಅಂಥೇಳಿ ಟಾರ್ಗೆಟ್ ಇಟ್ಕೊಂಡಿದ್ವಲ್ಲ, ಅಷ್ಟು ಪೇಜನ್ನು ಓದ್ಕೊಂಡಿನಿ ಸೈಕಾಲಜಿ. ಹೆಚ್ಚಿಗೆ ಏನು ಬೇಡ ಅಂಥೇಳಿ, ಯಾಕಂದ್ರೆ ರಿವಿಷನ್ ಅಲ್ಲ, ಅಷ್ಟೇ ಪರ್ಫೆಕ್ಟಾಗಿ ಓದ್ಕೊಂಡ್ರಾಯ್ತು ಅಂಥೇಳಿ. ಈಗ ನೆಕ್ಸ್ಟ್ ನಾನು ತಗೊಂಡಿರುವಂತಹ ವಿಷಯ ಈಗ ಕಂಪ್ಯೂಟರ್ MG ಅಕಾಡೆಮಿಯಲ್ಲಿ ಸುನಿಲ್ ಚೌಹಾಣ್ ಸರ್ದು. ಅವರು ನನ್ನ ಫೇವ್ರೆಟ್ ಸರ್ ಆಗಿಬಿಟ್ಟಾರೆ. ಅವರ ಪ್ರತಿಯೊಂದು ವರ್ಡ್ಸ್ ಇಷ್ಟು ಚೆಂದಾಗಿ ಹೇಳ್ಕೊಡ್ತಾರೆ. ಪ್ರತಿಯೊಂದು ಟಾಪಿಕನ್ನು ಕೂಡ ನನಗಂತೂ ಭಾಳಷ್ಟು ಇಷ್ಟ ಆಗ್ತೈತಿ. ಅವರು ಹೆಂಗೆ ಹೇಳ್ತಾರಂದ್ರೆ, ಒಂದು ಕ್ವೆಶನ್ ತಗೊಂಡು ಅದ್ರ ಸುತ್ತಲೂ ಹೋಗ್ಬಿಡ್ತಾರೆ. ಒಂದು ಕ್ವೆಶನ್ ಇಟ್ಕೊಂಡು ಅದರ ನಿಯರ್ ಇರುವಂತಹ ಎಲ್ಲ ಟಾಪಿಕನ್ನು ಮುಗಿಸ್ಕೊಂಡ್ಬಿಡ್ತಾರೆ. ಅದರಿಂದ ಏನಾಗ್ತೈತಿ,
ಚಾಪ್ಟ್ರು ಕವರ್ ಆಗ್ತೈತಿ ಮತ್ತು ಕ್ವಶನ್ಸ್ಗಳು ಕೂಡ ಯಾವ ರೀತಿ ಫ್ರೇಮ್ ಮಾಡ್ತಾರೆ ಅನ್ನೋದನ್ನು ಕೂಡ ಅವ್ರು ತಿಳಿಸ್ಕೊಟ್ಬಿಡ್ತಾರೆ. ನನಗೆ ಅವ್ರದ್ದು ಟೀಚಿಂಗ್ ಭಾಳನೇ ಇಷ್ಟ ಆಯಿತು. ಬಟ್ ಅವ್ರ ಪುಸ್ತಕ ನನಗೆ ಕಲರ್ಫುಲ್ ಇರೋದ್ರಿಂದ ಅಷ್ಟೊಂದು ತಗೋಬೇಕು ಅಂತ ಅನ್ನಿಸ್ಲಿಲ್ಲ. ಬಟ್ ಅವ್ರ ವಿಡಿಯೋಸ್ಗಳನ್ನು ನೋಡಿದ್ವಿ ಅಂತಂದ್ರೆ ಓಕೆ, ನಾವು ಎಕ್ಸಾಮ್ ಫೇಸ್ ಮಾಡ್ಬೋದು ಅಂಥೇಳಿ ನನಗಂತೂ ಕಾನ್ಫಿಡೆನ್ಸ್ ಐತಿ. ಅದಕ್ಕೋಸ್ಕರ ನಾನು MJ ಅಕಾಡೆಮಿ ಅವ್ರದ್ದು ಚವ್ಹಾಣ್ ಸರ್ದು ಪುಸ್ತಕ ತೊಗೊಂಡಿಲ್ಲ, ಬಟ್ ಅವ್ರ ವಿಡಿಯೋಸ್ಗಳನ್ನೆಲ್ಲ ನೋಡ್ಲಾಗ್ತೀನಿ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ಗಳನ್ನು ಮುಗಿಸೀನಿ. ಇನ್ನೊಂದಿನ ಪವರ್ ಪಾಯಿಂಟ್ ಅಷ್ಟೇ ಸ್ವಲ್ಪ ಲಾಸ್ಟ್ ಉಳಿದಿತ್ತು, ಬಟ್ ಅದನ್ನು ಕೂಡ ಕೇಳೀನಿ, ನೋಟ್ಸ್ ಮಾಡ್ಕೊಂಡಿರಲಿಲ್ಲ ಅಷ್ಟೇ. ಈಗ ಫಸ್ಟಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನಿ. ಫಸ್ಟ್ನೇ ಚಾಪ್ಟ್ರಿಂದ ಮತ್ತು ಅವ್ರದ್ದು ಪ್ಲೇಲಿಸ್ಟಲ್ಲಿ ಬರುವಂತಹ ಫಸ್ಟ್ನೇ ವಿಡಿಯೋವನ್ನು ಇವತ್ತು ಕೇಳಾಕತ್ತೀನಿ. ನೀವು ಕೂಡ ಈ ಕಂಪ್ಯೂಟ್ರನ್ನು ಚೆನ್ನಾಗಿ ಓದ್ಕೊಳಕತ್ತೀರಿ ಅಂತ ಅಂದ್ಕೊಂಡಿನಿ. ಮೊನ್ನೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಆಲ್ರೆಡಿ MJ ಅಕಾಡೆಮಿಯಲ್ಲಿ ಸುನಿಲ್ ಚವ್ಹಾಣ್ ಸರ್ದು ಎಲ್ಲ ವಿಡಿಯೋಸ್ಗಳನ್ನು ನಾನು ಕೇಳೀನಿ ಮತ್ತು ರಿವಿಷನ್ ಕೂಡ ಆಗೈತಿ. ಇಷ್ಟ ಆದರೆ ಸಾಕಾ ಅಂಥೇಳಿ. ಅಷ್ಟಾದರೆ ನನಗೆ 90% ಕಂಪ್ಲೀಟ್ ಆಯಿತು ಅಂತ ಅಂದ್ಕೋತೀನಿ ನಾನಂತೂ ಅವ್ರ ವಿಡಿಯೋಸ್ಗಳನ್ನು ಕೇಳಿದರೆ. ಇನ್ನೇನಾದರೂ ನಾವು ಕ್ವಶನ್ಸ್ಗಳನ್ನು ಬಿಡಿಸ್ತಾ ಹೋದಾಗ ಮತ್ಯಾವುದಾದ್ರೂ ಬಿಟ್ಟು ಹೋಗಿತ್ತು ಅಂದ್ರೆ ಮತ್ತು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೋದು. ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಟೋಟಲಿ ಇವತ್ತು ನಾನು 3 ಸಬ್ಜೆಕ್ಟ್ಸ್ಗಳನ್ನು ಸ್ಟಡಿ ಮಾಡೀನಿ. ಒಂದು ಇಂಗ್ಲೀಷ್, ನೆಕ್ಸ್ಟ್ ಸೈಕಾಲಜಿ, ಬೆಳವಣಿಗೆ ಮತ್ತು ವಿಕಾಸ ಸ್ಟಾರ್ಟ್ ಮಾಡ್ಕೊಂಡಿನಿ. ಇಂಗ್ಲೀಷಲ್ಲಿ ಕ್ವೆಶನ್ಸನ್ನು ಯಾವ ರೀತಿ ಫ್ರೇಮ್ ಮಾಡಬೇಕು ಅನ್ನೋದನ್ನು ಅಭ್ಯಾಸ ಮಾಡೀನಿ. ಜೊತೆಗೆ ಈಗ ಕಂಪ್ಯೂಟ್ರಲ್ಲಿ ಫಸ್ಟ್ನೇ ವಿಡಿಯೋವನ್ನೇ ಕೇಳಾಕ್ತೀನಿ, ಫಸ್ಟ್ ವಿಡಿಯೋವನ್ನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಮತ್ತು ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದುಬಿಡ್ತೈತಿ. ಮತ್ತು ಗೃಹಿಣಿಯರಿಗೆ ಈ ಎಲ್ಲ ವಿಡಿಯೋಸ್ಗಳು ಒಂದು ರೀತಿಯಾದಂತಹ ಮೋಟಿವೇಟ್ ಅಂದ್ಕೋತೀನಿ. ನಾನು ಹೇಳ್ದಂಗೆ ಫಸ್ಟಿಗೆ ನನ್ನ ವಿಡಿಯೋಸ್ಗಳು ನಿಮಗೆ ಹೆಂಗೆ ಮೋಟಿವೇಟ್, ನೀವು ಯಾವ ರೀತಿ ಅಭ್ಯಾಸ ಮಾಡಾಕ್ತೀರಿ ಅನ್ನೋದು ನನಗೂ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಾನು ಇನ್ನೂ ಜಾಸ್ತಿ ಮಾಡಬೇಕನ್ನೋದು ನನಗೂ ಕೂಡ ಒಂದು ಮೋಟಿವೇಟ್ ಬರ್ತೈತಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಕೂಡ ನಮಸ್ಕಾರ. ಅಭ್ಯಾಸ ಮಾತ್ರ ಸ್ಟಾಪ್ ಮಾಡಬೇಡ್ರಿ. ಇನ್ನೇನು ಜುಲೈದೊಳಗೆ ಕಾಲ್ಫಾರ್ಮ್ ಆಗ್ತಾವು ಅಂಥೇಳಿ ಬಹಳಷ್ಟು ಕಾನ್ಫಿಡೆನ್ಸ್ದಿಂದ ಎಲ್ಲ ಚಾನಲ್ಗಳಲ್ಲಿ ಕೇಳಾಕತ್ತೀವಿ. ಅಭ್ಯಾಸವನ್ನು ಸ್ಟಾಪ್ ಮಾಡಿರಿ. ಒಂದು ತಿಂಗಳು ಇಷ್ಟು ದಿವಸ ಕಾಯ್ದೀವಂತ ಇನ್ನೊಂದು ತಿಂಗಳು ಕಡಿಮೆ ಆದ್ರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಅಭ್ಯಾಸ ಮಾಡೋಣ. ನಮಗಿನ್ನೂ ಹೆಚ್ಚಿಗೆ ಟೈಮ್ ಸಿಕ್ತಪ್ಪ ಅಭ್ಯಾಸ ಮಾಡೋದಕ್ಕೆ ಅಂಥೇಳಿ ಅಭ್ಯಾಸ ಮಾಡೋಣ ಅಂತ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.